ಆಮೇಲೆ ಅಸೆಂಬ್ಲಿ ಕರಿಬೇಕು. ಸೊ ಈಗ SIR ನಡೀತಾ ಇದೆ. ಅದನ್ನು ನಾನು ಟೂರ್ ಮಾಡ್ತಾಯಿದ್ದೀನಿ. ಕಾಂಟಿಜೆನ್ಸಿ ಪ್ಲಾನೇ ಮೇವಿಗೆ, ಕುಡಿಯೋ ನೀರಿಗೆ ಈಗಾಗಲೇ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ಟೂರ್ ಮಾಡೋಕ್ಕೆ ಹೇಳಿದ್ದೀನಿ. ಹಣನೂ ಅವ್ರ ಹತ್ರ ಇದೆ. ಎಮರ್ಜೆನ್ಸಿ ಎಲ್ಲೆಲ್ಲಿ ಬೋರ್ವೆಲ್ ತೆಗಿಬೇಕು ಅದಕ್ಕೆಲ್ಲ ನಾನು ಹೇಳಿದ್ದೇನೆ. ನಾನು 4 ಡಿವಿಷನ್ನು ಫಸ್ಟು ಟೂರ್ ಮಾಡ್ತೀನಿ. ಅದಾದಮೇಲೆ ಎಲ್ಲ ಡಿಸ್ಟ್ರಿಕ್ಗಳು ಕೂಡ ಹೋಗಿ ಬರ್ತೀನಿ. ಆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ಯಾರ್ಯಾರಿಗೆ ಹೇಳಿದ್ದೀವಿ ಎಕ್ಸ್ಪ್ಯಾನ್ಷನ್ ಆಗೋವರೆಗೂ ಮಿಕ್ಕಿದ್ದು 2-3 ಡಿಸ್ಟ್ರಿಕ್ಟ್ ಪಕ್ಕದಲ್ಲಿರೋರಿಗೆಲ್ಲ ಹೋಗಿ ರಿವ್ಯೂ ಮಾಡಿ ಅಂತ ಹೇಳಿದ್ದೀನಿ. ಆಗಲೇ ಅವರ ಕೆಲಸನ ಪ್ರಾರಂಭ ಮಾಡ್ತಾಯಿದ್ದಾರೆ. ಅಸೆಂಬ್ಲಿ ಸೆಷನ್ನು ಈಗ ಕರಿಬೇಕಾಗಿತ್ತು. ಸೊ 2ನೇ ವಾರ 3ನೇ ವಾರದಲ್ಲಿ ಈಗ 15 ಡೇಸ್ ಟೈಮ್ ಕೊಡಬೇಕಾಯಿತು. ಬಟ್ SIR ಇದೆ. SIR ಇರೋದ್ರಿಂದ ನಾವು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಸ್ವಲ್ಪ SIR ಡೇಟು ಮುಗಿಲಿ. 5ನೇ ತಾರೀಕಿಗೆ ಅದು ಮುಗೀತದೆ ಆ ನೋಟಿಫಿಕೇಷನು. ಯಾಕೆಂದರೆ 29 ಕೂಡ ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲ ಕೂಡ ಅವ್ರ ಕ್ಷೇತ್ರದಲ್ಲಿ ಮತದಾರನ ಉಳಿಸ್ಕೊಳ್ಬೇಕು ಅಂತೇಳಿ ಅವ್ರವ್ರ ಡ್ಯೂಟಿ ಅವ್ರವ್ರು ಮಾಡ್ತಾಯಿದ್ದಾರೆ. ಎಲ್ಲ ಪಾರ್ಟಿಯವರು ಕೂಡ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬೇಡ ಅಂಥೇಳಿ 5ನೇ ತಾರೀಕು ಡ್ರಾಫ್ಟ್ ರೋಲ್ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಡೇಟ್ನ 2nd ವೀಕಲ್ಲೋ 1st ವೀಕಲ್ಲೋ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀನಿ. ಆಗಸ್ಟ್. ಯಾಕೆಂದರೆ 29ವರೆಗೂ ನೀವೆಲ್ಲ ಇನ್ಯುಮರೇಷನ್ ಫಾರ್ಮ್ ಸೈನ್ ಹಾಕಿ ಕೊಡಬೇಕಲ್ಲ. ಹುಷಾರು, ನೀವು ಮಾಧ್ಯಮದವರು, ನೀವು ಫಾರ್ಮ್ ಫೈನ್ ಹಾಕಲಿಲ್ಲ ಅಂತಂದರೆ ನಿಮ್ಮ ಓಟ್ ಇರೋದಿಲ್ಲ. ಎಲ್ಲ ನಂದು ಓಟ್ ಇದೆ, 40 ವರ್ಷದಿಂದ ಇದೆ, 50 ವರ್ಷದಿಂದ ಇದೆ ಅಂತ ನೀವು ಯಾಮಾರಕ್ಕೆ ಹೋಗ್ಬಿಡಿ. ದಯವಿಟ್ಟು ನೀವೆಲ್ಲ ಇನ್ಯುಮರೇಷನ್ ಫಾರ್ಮ್ನ ಎಲ್ಲರೂ ಖಂಡಿತ ಸೈನ್ ಹಾಕ್ಕೊಟ್ಟಾಗ ಮಾತ್ರ ಓಟ್ ಇರ್ತದೆ. ಆ ಮನೆ ಯಾರು ಇಲ್ಲ ಅಂದರೆ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಅವರು ಬಂದು ಅವ್ರ ಮನೆ ಪರವಾಗಿ ಆ ಮನೆಯ ಮುಖ್ಯಸ್ಥರು ಯಾರಿದ್ದಾರೆ ಬೇಕಾದ್ರೆ ಅರ್ಜಿ ಹಾಕಿ ಕೊಡೋಕ್ಕೆ ಒಂದು ಅವಕಾಶ ಇದೆ. ಆಮೇಲೆ ಕಂಪಲ್ಸರಿ BLOಗಳು ಮನೆಗೆ ಹೋಗಿ ಕೊಡಬೇಕು. ಯಾವ ಶಾಸಕರು ಹೇಳಿ, ಯಾವ ಪಾರ್ಟಿ ಶಾಸಕರು ಹೇಳಿ ತಗೊಂಡು ಹಂಚುವಂಥ ಕೆಲಸ ಯಾರೂ ಮಾಡೋಕ್ಕೆ ಅವಕಾಶ ಇಲ್ಲ. BLOಗಳೇ ಅದನ್ನು 3 ಬಾರಿ ಹೋಗಿ ಅವ್ರು ಸಿಗಲಿಲ್ಲ ಅಂದರೆ 3 ಸತಿನೂ ಟ್ರೈ ಮಾಡಿ ಕೊಡಬೇಕು. ಕರೆಕ್ಟ್ ಬೇಕಾದ್ರೆ BLA ಮಾಡಿ BLOಗಳು ಕೊಡ್ಬೋದು. ಅದೊಂದು ಅವಕಾಶ ರಾಜಕೀಯ ಪಕ್ಷಗಳು ಕೊಟ್ಟಿದೆ. ಸೊ ಅದರಿಂದ ನಾವು ಈ ಒಂದು ಅಸೆಂಬ್ಲಿನ ಈ ಆಗಸ್ಟ್, ಸಾಮಾನ್ಯವಾಗಿ ಜುಲೈಲಿ ಮಾಡ್ತಿದ್ದೋ, ಆಗಸ್ಟ್ ಮಾಡಲಿಕ್ಕೆ ನಾನು ದಿನಾಂಕವನ್ನು ನಾನು ತಿಳಿಸ್ತೇನೆ ಮುಂದಕ್ಕೆ. ಅದಕ್ಕೆ ವಿ ವಿಲ್ ನಾಟ್ ಅಲೋ. ನನಗೂ ಮಾಹಿತಿ ಬಂದಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ. ಯಾರೇ ಮಾಡಿದ್ರದ್ದು ತಪ್ಪು, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಐ ಹ್ಯಾವ್ ಸ್ಟ್ರಿಕ್ಟ್ಲಿ ವಾರ್ನ್ಡ್ ಇವನ್ ಅವರ್ MLA ಆಲ್ಸೋ ಟ್ರೈಂಗ್ ಟು ಡೂ ಇಟ್ ಆಲ್ಸೋ. ವಿಲ್ ನಾಟ್ ಅಲೋ ಫಾರ್ ದಿಸ್. ಆ ಫಾರಮ್ನ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ನೀವು ಡೌನ್ಲೋಡ್ ಮಾಡ್ಕೋಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ BLO ಕಂಪಲ್ಸರಿ ಹೋಗಿ ಮನೆಗಳಿಗೆ ಕೊಡಬೇಕು. ಅದು ಡ್ಯೂಟಿ. ಅದು ಕುಮಾರಸ್ವಾಮಿ ಪರ್ಟಿಕ್ಯುಲರ್ ರಾಮನಗರ ವಿಚಾರವನ್ನು ಇಟ್ಕೊಂಡು ಇದು ಆರೋಪ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ. ನಾನು ಈಗ ನೀವು ಇದನ್ನು ಹೇಳ್ತಾ ಇದ್ದೀರಿ. ಜಯನಗರದ್ದು ಅದೇ ಪ್ರಾಬ್ಲಮ್ ಇದೆ. ಜಯನಗರದಲ್ಲಿ BJP ಅವ್ರು ಮಾಡ್ತಾ ಇದ್ದಾರೆ. ಜಯನಗರ, ಕುಣಿಗಲ್ಲು, ರಾಮನಗರ, ಚಾಮರಾಜಪೇಟೆ ಎಲ್ಲೇ ಆಗಲಿ ಯಾರೂ ಫಾರಮ್ ಎಲ್ಲ ಕೊಡೋಕ್ಕಿಲ್ಲ. ಟೈಮ್ ಇದೆ. 29ನೇ ತಾರೀಕುವರೆಗೂ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ, ಕಲೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ. ಒಂದು ದಿನಕ್ಕೆ ಇಷ್ಟು ಮನೆ ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಆ ರೀತಿ ನಾವು ಮಾರ್ಗದರ್ಶನವನ್ನು ಕೊಡ್ತಾಯಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಕಂಪಲ್ಸರಿ BLO ಅವ್ರು ಪ್ರಿಂಟ್ ಮಾಡಿ ಹಂಚ್ತಾ ಇರ್ಬೋದು. ಅವ್ರು ಯಾರು ನಮ್ಮ ಪೊಲಿಟಿಕಲ್ ಲೀಡರ್ಸು ಅದನ್ನು ಪ್ರಿಂಟೌಟ್ ತೊಗೊಂಡು ಕೊಡ್ತಾ ಇರ್ಬೋದು. ಬಟ್ ನಾವು BLOಗಳಿಗೆ ನೇರವಾಗಿ ನಾನು ಇಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ನಮ್ಮ ಅಧಿಕಾರಿಗಳ ಇನ್ಸ್ಟ್ರಕ್ಷನ್ ಕಂಪಲ್ಸರಿ ಮನೆಗೆ ಹೋಗಿ ಫಾರಮ್ನ ಕೊಡಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ